ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಜ್ಮಕ್ಕ, ಯಾಕಕ್ಕ ಪದೇ ಪದೇ ತಗಲಾಕೊಳ್ತೀಯ? ಒಂದು ವಾರ ಆಯಿತು, ನನಗೆ ಒಂದು ವಿಷಯ ಅರ್ಥನೇ ಆಗ್ತಾ ಇಲ್ಲ. ನಾವೆಲ್ಲ ಆ ಮುಸ್ಲಿಂ ಜಿಹಾದಿಗಳನ್ನು ಉಗಿದ್ರೆ ಇಲ್ಲಿದ್ದ ಕೆಲವರಿಗೆ ಯಾಕೆ ಹಿಂದೆ ಮುಂದೆ ಎಲ್ಲ ಕಡೆ ಬರ್ನಿಂಗ್ ಶುರುವಾಗುತ್ತೆ ಅಂತ. ಪ್ರಿಯಾಂಕರ್ಗೆ ಅಂತೂ ಬಹಳ ಮನಸ್ಸಿಗೆ ತಗೊಂಡು ಇಷ್ಟುದ್ದ ಟ್ವೀಟ್ ಮಾಡಿದ್ರು. ಈಗ ನೋಡಿದ್ರೆ ನಜ್ಮಕ್ಕ ಏನೋ ಮಾಡೋಕೆ ಹೋಗಿ ಶೇಪ್ ಔಟ್ ಆಗ್ಬಿಟ್ರು. ಅಲ್ಲ, ಈ ಪಹಲ್ಗಾಮ್ ದಾಳಿಯನ್ನು ನೋಡಿದ ಮೇಲೆ ರಕ್ತ ಕುದೀತಾ ಇದೆ. ಇಂಥ ದುರ್ಬುದ್ಧಿ ಮನೆಹಾಳು ಮುಸ್ಲಿಮರನ್ನ ಒಂದೇ ಸಲ ಆಚೆ ಓಡಿಸ್ಬಿಡ್ಬೇಕು ಅನ್ಸುತ್ತೆ. ಇದು ಪಕ್ಕಾ ಇಸ್ಲಾಮಿಕ್ ಭಯೋತ್ಪಾದನೆ, ಅದರಲ್ಲಿ ಏನು ಡೌಟೇ ಇಲ್ಲ. ಅವತ್ತು ಪ್ರಾಣ ಕಳ್ಕೊಂಡ ಪ್ರತಿ ಮನೆಯ ಹೆಂಗಸರು ಮಕ್ಕಳು ಹೇಳ್ತಾ ಇದ್ದಾರೆ, ಧರ್ಮ ಕೇಳಿ ಹೊಡೆದ್ರು ಅಂತ. ಆಕ್ಚುಲಿ ಹಿಂದೂಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ರು. ಕೆಲವರು ಇಲ್ಲ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ, ಬಟ್ ಮಾಡ್ತಾ ಇದ್ದಿದ್ದು ಹೌದು. ಅವರಿಗೆ ಎಷ್ಟು ಜನನ ಕೊಂದ್ವಿ ಅನ್ನೋದು ಮೋಸ್ಟ್ಲಿ ಇಂಟೆನ್ಷನ್ ಇರಲಿಲ್ಲ. ಜೆಂಟ್ಸನ್ನ ನೋಡಿ ಆಮೇಲೆ ಈಗ ನಾನು ನನ್ನ ಗಂಡನ ಜೊತೆ ಇದ್ದೀನಿ ಅಂದರೆ ಈಗ ನಾನು ಹೆಂಗಿದ್ದೀನಿ, ನಾನೊಂದು ಹಿಂದೂ ಥರ ಕಾಣಿಸ್ತೀನಿ. ಅವ್ರಿಗೆ ಹೊಡೆದಿದ್ದಾರೆ. ಆಮೇಲೆ ಈ ಬಳೆ ಹಾಕ್ಕೊಂಡಿರೋದು ಈ ಥರ ಎಲ್ಲ ನೋಡಿ ಐಡೆಂಟಿಫೈ ಮಾಡಿ ಹೊಡೆದಿದ್ದಾರೆ. ಕೆಲವರಿಗೆ ದೂರದಿಂದ ನೋಡಿದಾಗ ಕರೆದು ಮಾತಾಡಿಸಿ ಹೊಡೆದಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು. ಕಲ್ಮಾ ಹೇಳೋಕ್ ಹೇಳಿದ್ರು, ಮರೆತು ಹೋಗಿದೆ ಅಂದ್ರೆ ಬಟ್ಟೆ ಸಹ ಬಿಚ್ಚಿಸಿ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. मेरे मिस्टर के पास बंदूक लगा के बोले कलमा पढ़ो. मेरे मिस्टर ने बोला मैं तो क्रिश्चियन हूँ, मैं ईसाई हूँ, मेरे को कलमा जो भी है वो नहीं पढ़ना आता. और बस इतना बोला मेरे पति ने, उनको ऐसे धक्का दिया और बंदूक मार दी बिल्कुल सीने पे. ಆದ್ರೆ ನಮ್ಮ ನರಸತ್ತ ಪರದೇಶಿಗಳು ಈಗಲೂ ಕೂಡ ಸಮೀರ್ MD ಅಂತವರ ಬೂಟ್ ನೆಕ್ಕೊಂಡು ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತಿದ್ದಾವೆ. ಅವತ್ತು ಸಮೀರ್ ಆಯ್ತು, ಈಗ ಈ ನಜ್ಮಕ್ಕ. ಅದ್ಯಾಕೋ ನಜ್ಮಕ್ಕ ಪ್ರತಾಪ್ ಸಿಂಹ ಅವರ ಮೇಲೆ ಸಿಕ್ಕಾಪಟ್ಟೆ ಊರ್ಕೊಳ್ತಾರೆ. ಯಾಕಂದ್ರೆ ಪ್ರತಾಪ್ ಸಿಂಹ ಅವರು ಯಾವ ಮುಲಾಜು ಇಲ್ಲದೆ ಇವರ ಕಾಂದಾನಕ್ಕೆ ತುಪುಕ್ಕಂತ ಉಗಿದ್ರಲ್ವಾ, ಅದಕ್ಕೆ. ಅಲ್ಲ, ಕಾಶ್ಮೀರಕ್ಕೂ ಇಸ್ಲಾಮಿಗೂ ಮುಸಲ್ಮಾನರಿಗೂ ಸಂಬಂಧನೇ ಇಲ್ಲ. ಏನು ಭಾರತಕ್ಕೂ ಇಸ್ಲಾಮಿಗೆ ಏನ್ರಿ ಸಂಬಂಧ? ನಿಮ್ಮ ಪರಕೀಯ ಧರ್ಮ ನಿಮ್ಮದು. ನೀವು ನೆಲ ಕಂಡ್ಕೊಂಡು ನೆಲ ಕೇಳ್ಕೊಂಡು ಆಶ್ರಯ ಕೇಳ್ಕೊಂಡು ಬಂದಿರೋರು. ಅವರಿಗೆ ಈ ಥರ ಆಶ್ರಯ ಕೇಳ್ಕೊಂಡು ಬಂದಂಥ ಧರ್ಮವನ್ನು ಪಾಲಿಸುವವರಿಗೆ ಅವರಲ್ಲಿ ಇಷ್ಟು ದೊಡ್ಡ ಧರ್ಮಾಂಧತೆ ಇದೆ ಅಂತಂದರೆ ಅವರಿಗೆ ಟೂರಿಸಮ್ಮು ಈ ಥರ ಊಟ ಮಾರಾಟ ಅವ ಬಗ್ಗೆ ಯೋಚನೆ ಮಾಡಲ್ಲ. ಆ ಧರ್ಮಾಂಧತೆಯ ಅಂಧಕಾರದಲ್ಲಿರೋರಿಗೆ ಇವ್ಯಾವ ಮುಖ್ಯವಾಗೋದಿಲ್ಲ. ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಅಲ್ಲಿ ಅಷ್ಟು ಜನ ಟೆರರಿಸ್ಟ್ಗಳು ಬಂದಿದ್ದಾರೆ. ಅಲ್ಲಿರುವಂಥ ಟ್ಯಾಕ್ಸಿ ಡ್ರೈವರ್ಸ್ ಇರ್ಬೋದು, ಅಲ್ಲಿರುವಂಥ ರೆಸಾರ್ಟ್ಗಳನ್ನ ರನ್ ಮಾಡೋರು ಇರ್ಬೋದು. ಅವ್ರಿಗೆಲ್ಲ ಗೊತ್ತಿರಲ್ವೇನ್ರಿ ಇಲ್ಲಿ ಲೋಕಲಲ್ಲಿ? ಅವ್ರನ್ನ ಕೇಳ್ಕೊಂಡು ಯಾವ ದಿನ ಯಾರು ಎಷ್ಟು ಜನ ಟೂರಿಸ್ಟ್ ಬರ್ತಾರೆ, ಎಷ್ಟು ಬುಕಿಂಗ್ ಇದೆ ಅದನ್ನು ತಿಳ್ಕೊಳ್ದಲ್ಲೇ ಇರ್ತಾರೆ. ಆ ಮಾಹಿತಿನೂ ಕೊಡದಲ್ಲೇ ಇರ್ತಾರೆ. ಲೋಕಲ್ ಸಪೋರ್ಟ್ ಇಲ್ಲದಲ್ಲ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕಾಶ್ಮೀರಿಗಳೆಲ್ಲ ಬಾರೋ ಅಲ್ಲಿರುವಂಥ ಮುಸಲ್ಮಾನರು ಟೂರಿಸಮಿಗೋಸ್ಕರ ಸಪೋರ್ಟ್ ಮಾಡ್ತಾರೆ ಅನ್ನೋದಾದರೆ ಅಲ್ಲಿ ಹೋಗ್ಬಿಟ್ಟು ನಿಮಗೆ ದಲ್ಲೇಕ್ ಹತ್ರ ಹೋದರೆ ಅಲ್ಲಿ ಮಸಾಲಾ ಪೂರಿ ಮಾಡೋರನ್ನೇ ಬಂದು ಹೆಕ್ಕಿ ಹೊಡಿತಾರೆ. ಒಬ್ಬರಾರು ಖಂಡಿಸಿದ್ರೇನ್ರಿ? ಒಂದು ಪ್ರೊಟೆಸ್ಟ್ ಮಾರ್ಚ್ಗಳಾಗುತ್ತೆ ಅಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಇದೆ. ಯಾವ ದೇಶದಲ್ಲಿ ನೋಡಿ, ಯುರೋಪ್ನಲ್ಲಿ ಆಶ್ರಯ ಕೇಳ್ಕೊಂಡು ಹೋಗ್ತಾರೆ, ಕೊನೆಗೆ ಯುರೋಪಿಯನ್ಸಿಗೆ ಹೊಡಿತಾರೆ. ಇವತ್ತು ಫ್ರಾನ್ಸ್ ಸ್ಥಿತಿ ಏನಾಗಿದೆ? ಅಲ್ಲಿರುವಂಥವ್ರು ಈಗ ಮ್ಯಾಕ್ರಾನಿಗೂ ಇನ್ನೂ ಬುದ್ಧಿ ಬಂದಿಲ್ಲ. ಅಲ್ಲಿ ಅವರು ಆಶ್ರಯ ಕೊಟ್ಟರು. ಆಶ್ರಯ ಕೊಟ್ಟಾದ್ಮೇಲೆ ಇವತ್ತು ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ಎದುರುಗಡೆ ಬಂದು ದನ ಕಡ್ದು ಬೇಯಿಸ್ತಾ ಇದ್ದಾರೆ. ಇದು ನೋಡ್ರೆ ಅವರಿಗೂ ಯುರೋಪಿಗೂ ಇಸ್ಲಾಮಿಗೂ ಸಂಬಂಧನೇ ಇಲ್ಲ. ಆಶ್ರಯ ಕೊಟ್ಟವ್ರನ್ನೇ ಮುಗಿಸಾಕೊಟ್ಟಿರುವಂಥ ಮನಸ್ಥಿತಿ. ಇಂಥವ್ರಿಗೆ ನಿಮಗೆ ಯಾವ ವ್ಯಾಪಾರ ವಹಿವಾಟು ಯಾವುದು ಮುಖ್ಯವಾಗಲ್ಲ. ಅಂಬೇಡ್ಕರ್ ಅವರನ್ನು ಇವತ್ತಾದ್ರೂ ಕೂಡ ಈ ದೇಶ ಕಂಡ ಅತ್ಯಂತ ಪ್ರಬುದ್ಧ ವ್ಯಕ್ತಿ. ಅವರ ಹೇಳಿರುವಂಥ ಮಾತುಗಳಲ್ಲಿ ಜ್ಞಾನದ ದಿಗ್ದರ್ಶನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಹೆಡೆಮುರಿ ಕಟ್ಟುವಂಥದ್ದು ಒಂದೇ ಉಪಾಯ, ಹಿಂದೂಗಳು ಒಗ್ಗಟ್ಟಾಗಿರುವಂಥದ್ದು ಅದಕ್ಕಿಂತ ದೊಡ್ಡ ಉಪಾಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಬಿಕಾರಿಯಿಂದ ಬುಕಾರಿಯವರೆಗೂ ಯಾರೂ ಈ ದಾಳಿಯನ್ನು ಖಂಡಿಸಿಲ್ಲ. ಮುಸ್ಲಿಮರು ದೇಶದೊಳಗಿನ ಟೈಮ್ ಬಾಂಬ್ ಹಿಂಗೆಲ್ಲ ಹೇಳಿದ್ದಾರೆ. ಅದರಲ್ಲಿ ಯಾವುದು ತಪ್ಪಂತೂ ಕಾಣಿಸ್ಲೇ ಇಲ್ಲ. ಆದರೆ ನಜ್ಮಕ್ಕನಿಗೆ ಅದೇನು ಕಾಣಿಸ್ತೋ ಗೊತ್ತಿಲ್ಲ. ಪ್ರತಾಪ್ ಸಿಂಹ ಅವರನ್ನು ಟ್ಯಾಗ್ ಮಾಡಿ ಒಂದು ಪೇಪರ್ ಕಟ್ಟಿಂಗನ್ನು ಹಾಕಿದ್ದಾರೆ. ಕನ್ನಡಪ್ರಭ ಪತ್ರಿಕೆ ಅದು. ಇದರ ಹೆಡ್ಲೈನ್ ಏನಂದರೆ, ನನ್ನ ಪತಿಗೆ ಧರ್ಮ ಕೇಳಿ ಶೂಟ್ ಮಾಡಿಲ್ಲ. ಇದು ಅದರ ಟೈಟಲ್. ಬರೀ ಆ ಹೆಡ್ಡಿಂಗ್ ನೋಡಿಕೊಂಡು ನಜ್ಮಕ್ಕ ಪೋಸ್ಟ್ ಹಾಕ್ತಾಳೆ. ಒಳಗೆ ಏನಿದೆ ಅನ್ನೋದನ್ನು ಓದಲಿಲ್ಲ. ಪಾಪ ಇವ್ರದ್ದು ನಮ್ದಕ್ಕೆ ನಿಮ್ದಕ್ಕೆ ಕನ್ನಡ ಅಲ್ವಾ, ಅರ್ಥ ಆಗೋದಿಲ್ಲ. ಸ್ವಲ್ಪ ಓದಿ ಹೇಳ್ತೀನಿ.
ಇವರ ಖಾಂದಾನದವರು ಏನ್ ಮಾಡಿದ್ರು ಅಂತ. ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಹೇಳ್ತಾರೆ, ನನ್ನ ಗಂಡನನ್ನ ಕೊಂದಾಗ ನಮ್ಮನ್ನು ಸಾಯಿಸಿ ಅಂತ ಅವ್ರ ಹತ್ರ ಕೇಳ್ಕೊಂಡ್ರಂತೆ. ಇದು ನಿಜ. ಆಗ ಆ ಉಗ್ರರು ಮೋದಿಗೆ ಹೋಗಿ ಹೇಳು ಅಂದಿದ್ದು ಕೂಡ ಸತ್ಯ. ಅಂದ್ರೆ ಈ ಇಡೀ ಖಾಂದಾನದ ಟಾರ್ಗೆಟ್ ಮೋದಿ. ಯಾಕೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ದುರಂತ ನೋಡಿ, ಪಲ್ಲವಿ ಅವರು ಇದನ್ನ ಹೇಳಿದಾಗ ಅವರ ಬಗ್ಗೆನೇ ನೆಗೆಟಿವ್ ಕಮೆಂಟ್ ಶುರುವಾಗುತ್ತೆ. ಯಾವ ಲೆವೆಲ್ಗೆ ಅಂದರೆ, ನಾನು ಆ ಘಟನೆಯ ವಿಡಿಯೋವನ್ನು ಮಾಡ್ಕೊಳ್ಬೇಕಾಗಿತ್ತೇನೋ ಅನ್ನೋ ಹಾಗೆ ಮಾತಾಡಿದರು. ಪಲ್ಲವಿ ಅವರು ಹೇಳಿದ ಮಾತಿದು ನಿಮಗೆ ನೆನಪಿದೆಯಾ? ಇದೇ ನಮ್ಮ ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೇಳಿದ್ರು. ಅಂಥವರೇ ಈಗ ಪಲ್ಲವಿ ಅವರು ವಿಡಿಯೋ ಮಾಡ್ಕೊಳ್ಬೇಕಾಗಿತ್ತು ಅನ್ನೋ ಹಾಗೆ ಮಾತಾಡ್ತಾ ಇರೋದು. ಪಾಪ ಅವ್ರು ಹೇಳ್ತಾರೆ, ಅಂಥ ಟೈಮ್ನಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇತ್ತಾ ಅಂತ. ನಮ್ಮ ದೇಶದ ದುರಂತ ಇದೇ ನೋಡಿ. ಆಮೇಲೆ ಅವರು ಹೆಡ್ಡಿಂಗ್ನಲ್ಲಿದ್ದಂಥ ವಿಷಯಕ್ಕೆ ಬರ್ತಾರೆ. ಹೌದು, ನನ್ನ ಗಂಡನಿಗೆ ಧರ್ಮವನ್ನು ಕೇಳಿ ಹೊಡೆದಿಲ್ಲ ನಿಜ. ಯಾಕಂದರೆ ನನ್ನ ಗಂಡನಿಗೆ ದೂರದಿಂದ ಗುಂಡು ಹಾರಿಸಿದ್ದಾರೆ, ಹೀಗಾಗಿ ಕೇಳಲಿಲ್ಲ. ಆದರೆ ಉಳಿದವರಿಗೆ ಧರ್ಮವನ್ನು ಕೇಳಿ ಕೇಳಿ ಹೊಡಿತಾ ಇದ್ರು. ನಜ್ಮಕ್ಕ, ಅರ್ಥ ಆಗುತ್ತಾ ಕನ್ನಡ? ಇಲ್ಲ ಇದನ್ನು ಉರ್ದುವಿನಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಡ್ಬೇಕಾ? ಇದು ಹೆಂಗಾಯ್ತು ಅಂದರೆ, ಇಲ್ಲಿ ಸತ್ತೋಗಿ ಕೊಳೆತು ನಾರ್ತಾ ಇದೆ, ಅದ್ರ ಮೇಲೆ ಚಾದರ ಹಾಕಿ ಮುಚ್ಚಿಡೋ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಾ. ನಿಮ್ಮ ಖಾಂದಾನದ ಬಗ್ಗೆ ಮಾತಾಡಿದ್ರೆ ಇಷ್ಟೆಲ್ಲ ಉರ್ಕೋತಿ ಅಲ್ವಾ? ಇದೇ ನಿನ್ನ ಖಾಂದಾನದ ಸಪೋರ್ಟ್ ಇಲ್ಲದೆ ಪಾಕಿಸ್ತಾನದಿಂದ ಬಂದು ದಾಳಿ ಮಾಡಿದ್ರಾ? ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತೆ, ನಿಮ್ಮ ಮುಖಕ್ಕಿಷ್ಟು. ಭಾರತದಲ್ಲಿ ಇಸ್ಲಾಂ ಹೆಸರನ್ನ ಬಿಟ್ಟು ಬೇರೆ ಯಾವ ಉದ್ದೇಶಕ್ಕೆ ಭಯೋತ್ಪಾದಕ ದಾಳಿ ನಡೆದಿದೆ? ಅಮಾಯಕರ ಬಲಿಯಾಗಿದೆ, ತೋರಿಸಿ ನೋಡೋಣ. ಭಯೋತ್ಪಾದನೆ ಹಾಗೂ ಉಗ್ರವಾದ ಇವೆರಡಕ್ಕೂ ವ್ಯತ್ಯಾಸ ಇದೆ. ಮೊದಲು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಖಾಂದಾನವನ್ನ ಸೇಫ್ ಮಾಡ್ತಿದ್ದೀರಲ್ವಾ? ಈ ಇಡೀ ದಾಳಿಯನ್ನ ಲೀಡ್ ಮಾಡಿದವನು ಭಾರತೀಯ ಮುಸಲ್ಮಾನ. 29ನೇ ತಾರೀಕು ಬೆಳಗ್ಗೆ ಈ ಪೋಸ್ಟ್ ಹಾಕ್ತೀರಾ. ಅದರ ಹಿಂದಿನ ರಾತ್ರಿ ಒಂದು ವಿಡಿಯೋ ವೈರಲ್ ಆಗಿತ್ತು, ನೋಡಿಲ್ವಾ? ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. पैर लंबा करो. ಜಿಪ್ ಲೈನ್ ಹಿಂದಿದ್ದಂಥ ಈ ಇಬ್ಬರು ಲೋಕಲ್ ಮುಸ್ಲಿಮರೇ. ಅವರಿಗೆ ಕೆಳಗೆ ಏನಾಗ್ತಿದೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಒಬ್ಬೊಬ್ಬರನ್ನೇ ಗುಂಡಿಕ್ಕಿ ಕೊಲ್ತಾ ಇದ್ರು, ಅವರಲ್ಲಿ ಯಾವ ಭಯವೂ ಇರಲಿಲ್ಲ. ಯಾಕೆ ಹೇಳಿ? ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ನಮ್ಮನ್ನ ಅಂದರೆ ಮುಸ್ಲಿಮರನ್ನ ಏನೂ ಮಾಡೋದಿಲ್ಲ ಅಂತ. ಒಂದೊಂದು ಗುಂಡು ಹಾರಿದಾಗ್ಲೂ ಅಲ್ಲಾಹು ಅಕ್ಬರ್ ಅಂತಿದ್ರು, ಬಿಟ್ರೆ ಒಬ್ಬರು ಅವರನ್ನು ಕಾಪಾಡೋಕೆ ಪ್ರಯತ್ನ ಮಾಡಲಿಲ್ಲ. ಕೇಳಿದ್ರೆ ಈ ಪ್ರಿಯಾಂಕ್ ಖರ್ಗೆ ಅಂತವರು ಯಾವನೋ ಒಬ್ಬ ಯಾರನ್ನೋ ಎತ್ಕೊಂಡು ಬರೋ ವಿಡಿಯೋ ತೋರಿಸ್ತಾನೆ. ಥೂ, ನಿಮಗೆಲ್ಲ ನಾಚಿಕೆ ಆಗಲ್ವಾ? ನಿಮ್ಮ ರಾಜಕೀಯಕ್ಕೆ ಬೆಂಕಿ ಬಿತ್ತು. ನಿಮಗೆ ತಾಕತ್ತಿದ್ರೆ, ನೀನು ಈ ದೇಶವನ್ನ ಪ್ರೀತಿಸೋದಿದ್ರೆ ಇಂಥ ಓಲೈಕೆ ಮಾತು ಆಡ್ತಾ ಇರಲಿಲ್ಲ. ಮೊದಲು ಕಾಶ್ಮೀರದ ವಿಷಯ ಏನು, ಯಾಕೆ ಹಿಂಗಾಯ್ತು, ಯಾರು ಇದನ್ನ ಮಾಡ್ತಿರೋದು ಅನ್ನೋದನ್ನ ತಿಳ್ಕೊಂಡು ಮಾತಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.